ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವಯಂ ಘೋಷಿತ ರಾಣಿ ಚೆನ್ನಮ್ಮ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಗ್ಯಾರಂಟಿಗಳನ್ನ ಕೊಡೋದಕ್ಕೆ ಇವ್ರ ಕಡೆಯಿಂದ ಆಗ್ತಾ ಇಲ್ಲ. ಇಂಥವರು ಏನೇನೋ ಹೇಳ್ತಾರೆ, ಏನೇನೋ ಮಾತಾಡ್ತಾರೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಜನಾರ್ದನ್ ರೆಡ್ಡಿ ಕಿಡಿಕಾರಿದ್ದಾರೆ. ಹೆಬ್ಬಾಳ್ಕರ್ ವಿರುದ್ಧ ಜನಾರ್ದನ್ ರೆಡ್ಡಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಇವರು ಸ್ವಯಂ ಘೋಷಿತ ರಾಣಿ ಚೆನ್ನಮ್ಮ. ಒಬ್ಬ ಸಚಿವೆಯಾಗಿ ಗ್ಯಾರಂಟಿ ಕೊಡೋದಕ್ಕಾಗ್ತಾ ಇಲ್ಲ. ಗ್ಯಾರಂಟಿ ಕೊಡೋದಕ್ಕಾಗದೆ ಮಹಿಳಾ ಕಾರ್ಡನ್ನ ಪ್ಲೇ ಮಾಡ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಯಂ ಘೋಷಿತರಾಗಿ ಅವರಿಗೆ ಅವರೇ ನಾನು ರಾಣಿ ಚೆನ್ನಮ್ಮ ಅಂತಾನು ಹೇಳ್ಕೊಂತಾರೆ. ಮತ್ತೆ ಮಹಿಳಾ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತಂದ್ರೆ ಅವರದ್ದು ನಿಸ್ಸಹಾಯಕತೆ ಅಷ್ಟೇ. ಒಬ್ಬ ಸಚಿವೆಯಾಗಿ ಇವತ್ತು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿನ ಕೊಡೋದಕ್ಕೆ ಅವ್ರ ಕೈಲಾಗ್ದೇನೆ ಇವತ್ತು ಮಹಿಳಾ ಕಾರ್ಡ್ ಪ್ಲೇ ಮಾಡೋದಕ್ಕೆ ಹೋಗ್ತಾರೆ ಅಂತಂದ್ರೆ ಕೆಲವೊಂದ್ಸಲ ನಾನೇ ಕಿತ್ತೂರು ರಾಣಿ ಚೆನ್ನಮ್ಮನ ನಂತರ ಅವತಾರ ಅಂತೇಳಿ ಹೇಳ್ಕೊಳ್ಳುವಂತ ದೊಡ್ಡ ಮಾತನ್ನು ಹೇಳ್ತಾರೆ. ಇನ್ನೊಂದು ಕಡೆ ಕೈಲಾಗದೇ ಇರುವಂತ ಒಂದು ಪರಿಸ್ಥಿತಿ ಐತೆ. ಇವತ್ತು ಒಬ್ಬ ಮಹಿಳೆ ಅನ್ನುವಂತ ಮಾತ್ರ ಉಪಯೋಗಿಸ್ತಾರೆ ಅಂತಂದ್ರೆ ಒಬ್ಬ ಸಚಿವೆಯಾಗಿ ಇವತ್ತು ಮಹಿಳಾ ಕಾರ್ಡ್ ಅವ್ರು ಪ್ಲೇ ಮಾಡ್ತಾ ಇದ್ದಾರೆ. ಅಂದ್ರೆ ಜನರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಕೈಲಾಗದೆ ಮೋಸ ಮಾಡ್ತಾ ಮಹಿಳಾ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತಂದ್ರೆ ಮಹಿಳೆಯರೇ ಅವ್ರಿಗೆ ಬುದ್ಧಿ ಕಲಿಸ್ತಾರೆ ಅಷ್ಟೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವಯಂ ಘೋಷಿತ ರಾಣಿ ಚೆನ್ನಮ್ಮ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಗ್ಯಾರಂಟಿಗಳನ್ನ ಕೊಡೋದಕ್ಕೆ ಇವ್ರ ಕಡೆಯಿಂದ ಆಗ್ತಾ ಇಲ್ಲ. ಇಂಥವರು ಏನೇನೋ ಹೇಳ್ತಾರೆ, ಏನೇನೋ ಮಾತಾಡ್ತಾರೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಜನಾರ್ದನ್ ರೆಡ್ಡಿ ಕಿಡಿಕಾರಿದ್ದಾರೆ. ಹೆಬ್ಬಾಳ್ಕರ್ ವಿರುದ್ಧ ಜನಾರ್ದನ್ ರೆಡ್ಡಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಇವರು ಸ್ವಯಂ ಘೋಷಿತ ರಾಣಿ ಚೆನ್ನಮ್ಮ. ಒಬ್ಬ ಸಚಿವೆಯಾಗಿ ಗ್ಯಾರಂಟಿ ಕೊಡೋದಕ್ಕಾಗ್ತಾ ಇಲ್ಲ. ಗ್ಯಾರಂಟಿ ಕೊಡೋದಕ್ಕಾಗದೆ ಮಹಿಳಾ ಕಾರ್ಡನ್ನ ಪ್ಲೇ ಮಾಡ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಯಂ ಘೋಷಿತರಾಗಿ ಅವರಿಗೆ ಅವರೇ ನಾನು ರಾಣಿ ಚೆನ್ನಮ್ಮ ಅಂತಾನು ಹೇಳ್ಕೊಂತಾರೆ. ಮತ್ತೆ ಮಹಿಳಾ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತಂದ್ರೆ ಅವರದ್ದು ನಿಸ್ಸಹಾಯಕತೆ ಅಷ್ಟೇ. ಒಬ್ಬ ಸಚಿವೆಯಾಗಿ ಇವತ್ತು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿನ ಕೊಡೋದಕ್ಕೆ ಅವ್ರ ಕೈಲಾಗ್ದೇನೆ ಇವತ್ತು ಮಹಿಳಾ ಕಾರ್ಡ್ ಪ್ಲೇ ಮಾಡೋದಕ್ಕೆ ಹೋಗ್ತಾರೆ ಅಂತಂದ್ರೆ ಕೆಲವೊಂದ್ಸಲ ನಾನೇ ಕಿತ್ತೂರು ರಾಣಿ ಚೆನ್ನಮ್ಮನ ನಂತರ ಅವತಾರ ಅಂತೇಳಿ ಹೇಳ್ಕೊಳ್ಳುವಂತ ದೊಡ್ಡ ಮಾತನ್ನು ಹೇಳ್ತಾರೆ. ಇನ್ನೊಂದು ಕಡೆ ಕೈಲಾಗದೇ ಇರುವಂತ ಒಂದು ಪರಿಸ್ಥಿತಿ ಐತೆ. ಇವತ್ತು ಒಬ್ಬ ಮಹಿಳೆ ಅನ್ನುವಂತ ಮಾತ್ರ ಉಪಯೋಗಿಸ್ತಾರೆ ಅಂತಂದ್ರೆ ಒಬ್ಬ ಸಚಿವೆಯಾಗಿ ಇವತ್ತು ಮಹಿಳಾ ಕಾರ್ಡ್ ಅವ್ರು ಪ್ಲೇ ಮಾಡ್ತಾ ಇದ್ದಾರೆ. ಅಂದ್ರೆ ಜನರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಕೈಲಾಗದೆ ಮೋಸ ಮಾಡ್ತಾ ಮಹಿಳಾ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತಂದ್ರೆ ಮಹಿಳೆಯರೇ ಅವ್ರಿಗೆ ಬುದ್ಧಿ ಕಲಿಸ್ತಾರೆ ಅಷ್ಟೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವಯಂ ಘೋಷಿತ ರಾಣಿ ಚೆನ್ನಮ್ಮ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಗ್ಯಾರಂಟಿಗಳನ್ನ ಕೊಡೋದಕ್ಕೆ ಇವ್ರ ಕಡೆಯಿಂದ ಆಗ್ತಾ ಇಲ್ಲ. ಇಂಥವರು ಏನೇನೋ ಹೇಳ್ತಾರೆ, ಏನೇನೋ ಮಾತಾಡ್ತಾರೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಜನಾರ್ದನ್ ರೆಡ್ಡಿ ಕಿಡಿಕಾರಿದ್ದಾರೆ. ಹೆಬ್ಬಾಳ್ಕರ್ ವಿರುದ್ಧ ಜನಾರ್ದನ್ ರೆಡ್ಡಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಇವರು ಸ್ವಯಂ ಘೋಷಿತ ರಾಣಿ ಚೆನ್ನಮ್ಮ. ಒಬ್ಬ ಸಚಿವೆಯಾಗಿ ಗ್ಯಾರಂಟಿ ಕೊಡೋದಕ್ಕಾಗ್ತಾ ಇಲ್ಲ. ಗ್ಯಾರಂಟಿ ಕೊಡೋದಕ್ಕಾಗದೆ ಮಹಿಳಾ ಕಾರ್ಡನ್ನ ಪ್ಲೇ ಮಾಡ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಯಂ ಘೋಷಿತರಾಗಿ ಅವರಿಗೆ ಅವರೇ ನಾನು ರಾಣಿ ಚೆನ್ನಮ್ಮ ಅಂತಾನು ಹೇಳ್ಕೊಂತಾರೆ. ಮತ್ತೆ ಮಹಿಳಾ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತಂದ್ರೆ ಅವರದ್ದು ನಿಸ್ಸಹಾಯಕತೆ ಅಷ್ಟೇ. ಒಬ್ಬ ಸಚಿವೆಯಾಗಿ ಇವತ್ತು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿನ ಕೊಡೋದಕ್ಕೆ ಅವ್ರ ಕೈಲಾಗ್ದೇನೆ ಇವತ್ತು ಮಹಿಳಾ ಕಾರ್ಡ್ ಪ್ಲೇ ಮಾಡೋದಕ್ಕೆ ಹೋಗ್ತಾರೆ ಅಂತಂದ್ರೆ ಕೆಲವೊಂದ್ಸಲ ನಾನೇ ಕಿತ್ತೂರು ರಾಣಿ ಚೆನ್ನಮ್ಮನ ನಂತರ ಅವತಾರ ಅಂತೇಳಿ ಹೇಳ್ಕೊಳ್ಳುವಂತ ದೊಡ್ಡ ಮಾತನ್ನು ಹೇಳ್ತಾರೆ. ಇನ್ನೊಂದು ಕಡೆ ಕೈಲಾಗದೇ ಇರುವಂತ ಒಂದು ಪರಿಸ್ಥಿತಿ ಐತೆ. ಇವತ್ತು ಒಬ್ಬ ಮಹಿಳೆ ಅನ್ನುವಂತ ಮಾತ್ರ ಉಪಯೋಗಿಸ್ತಾರೆ ಅಂತಂದ್ರೆ ಒಬ್ಬ ಸಚಿವೆಯಾಗಿ ಇವತ್ತು ಮಹಿಳಾ ಕಾರ್ಡ್ ಅವ್ರು ಪ್ಲೇ ಮಾಡ್ತಾ ಇದ್ದಾರೆ. ಅಂದ್ರೆ ಜನರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಕೈಲಾಗದೆ ಮೋಸ ಮಾಡ್ತಾ ಮಹಿಳಾ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತಂದ್ರೆ ಮಹಿಳೆಯರೇ ಅವ್ರಿಗೆ ಬುದ್ಧಿ ಕಲಿಸ್ತಾರೆ ಅಷ್ಟೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವಯಂ ಘೋಷಿತ ರಾಣಿ ಚೆನ್ನಮ್ಮ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹರಿಹಾಯ್ದಿದ್ದಾರೆ.
ಗ್ಯಾರಂಟಿಗಳನ್ನ ಕೊಡೋದಕ್ಕೆ ಇವ್ರ ಕಡೆಯಿಂದ ಆಗ್ತಾ ಇಲ್ಲ. ಇಂಥವರು ಏನೇನೋ ಹೇಳ್ತಾರೆ, ಏನೇನೋ ಮಾತಾಡ್ತಾರೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಜನಾರ್ದನ್ ರೆಡ್ಡಿ ಕಿಡಿಕಾರಿದ್ದಾರೆ. ಹೆಬ್ಬಾಳ್ಕರ್ ವಿರುದ್ಧ ಜನಾರ್ದನ್ ರೆಡ್ಡಿ ವಾಗ್ದಾಳಿಯನ್ನು ನಡೆಸಿರುವಂತದ್ದು. ಇವರು ಸ್ವಯಂ ಘೋಷಿತ ರಾಣಿ ಚೆನ್ನಮ್ಮ. ಒಬ್ಬ ಸಚಿವೆಯಾಗಿ ಗ್ಯಾರಂಟಿ ಕೊಡೋದಕ್ಕಾಗ್ತಾ ಇಲ್ಲ. ಗ್ಯಾರಂಟಿ ಕೊಡೋದಕ್ಕಾಗದೆ ಮಹಿಳಾ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಯಂ ಘೋಷಿತರಾಗಿ ಅವರಿಗೆ ಅವರೇ ನಾನು ರಾಣಿ ಚೆನ್ನಮ್ಮ ಅಂತಾನು ಹೇಳ್ಕೊಂತಾರೆ. ಮತ್ತೆ ಮಹಿಳಾ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತಂದ್ರೆ ಅವ್ರದ್ದು ನಿಸ್ಸಹಾಯಕತೆ ಅಷ್ಟೇ. ಒಬ್ಬ ಸಚಿವೆಯಾಗಿ ಇವತ್ತು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿನ ಕೊಡೋದಕ್ಕೆ ಅವ್ರ ಕೈಲಾಗ್ದೇನೆ ಇವತ್ತು ಮಹಿಳಾ ಕಾರ್ಡ್ ಪ್ಲೇ ಮಾಡೋದಕ್ಕೆ ಹೋಗ್ತಾರೆ ಅಂತಂದ್ರೆ ಕೆಲವೊಂದ್ಸಲ ನಾನೇ ಕಿತ್ತೂರು ರಾಣಿ ಚೆನ್ನಮ್ಮನ ನಂತರ ಅವತಾರ ಅಂತೇಳಿ ಹೇಳ್ಕೊಳ್ಳುವಂತ ದೊಡ್ಡ ಮಾತನ್ನು ಹೇಳ್ತಾರೆ. ಇನ್ನೊಂದು ಕಡೆ ಕೈಲಾಗದೇ ಇರುವಂತ ಒಂದು ಪರಿಸ್ಥಿತಿ ಐತೆ. ಇವತ್ತು ಒಬ್ಬ ಮಹಿಳೆ ಅನ್ನುವಂತ ಮಾತನ್ನು ಉಪಯೋಗಿಸ್ತಾರೆ ಅಂತಂದ್ರೆ ಒಬ್ಬ ಸಚಿವೆಯಾಗಿ ಇವತ್ತು ಮಹಿಳಾ ಕಾರ್ಡ್ ಅವ್ರು ಪ್ಲೇ ಮಾಡ್ತಾ ಇದ್ದಾರೆ. ಅಂದ್ರೆ ಜನರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಕೈಲಾಗದೆ ಮೋಸ ಮಾಡ್ತಾ ಮಹಿಳಾ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತಂದ್ರೆ ಮಹಿಳೆಯರೇ ಅವ್ರಿಗೆ ಬುದ್ಧಿ ಕಲಿಸ್ತಾರೆ ಅಷ್ಟೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವಯಂ ಘೋಷಿತ ರಾಣಿ ಚೆನ್ನಮ್ಮ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಗ್ಯಾರಂಟಿಗಳನ್ನ ಕೊಡೋದಕ್ಕೆ ಇವ್ರ ಕಡೆಯಿಂದ ಆಗ್ತಾ ಇಲ್ಲ. ಇಂಥವರು ಏನೇನೋ ಹೇಳ್ತಾರೆ, ಏನೇನೋ ಮಾತಾಡ್ತಾರೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಜನಾರ್ದನ್ ರೆಡ್ಡಿ ಕಿಡಿಕಾರಿದ್ದಾರೆ. ಹೆಬ್ಬಾಳ್ಕರ್ ವಿರುದ್ಧ ಜನಾರ್ದನ್ ರೆಡ್ಡಿ ವಾಗ್ದಾಳಿಯನ್ನು ನಡೆಸಿರುವಂತದ್ದು. ಇವರು ಸ್ವಯಂ ಘೋಷಿತ ರಾಣಿ ಚೆನ್ನಮ್ಮ. ಒಬ್ಬ ಸಚಿವೆಯಾಗಿ ಗ್ಯಾರಂಟಿ ಕೊಡೋದಕ್ಕಾಗ್ತಾ ಇಲ್ಲ. ಗ್ಯಾರಂಟಿ ಕೊಡೋದಕ್ಕಾಗದೆ ಮಹಿಳಾ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಯಂ ಘೋಷಿತರಾಗಿ ಅವರಿಗೆ ಅವರೇ ನಾನು ರಾಣಿ ಚೆನ್ನಮ್ಮ ಅಂತಾನು ಹೇಳ್ಕೊಂತಾರೆ. ಮತ್ತೆ ಮಹಿಳಾ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತಂದ್ರೆ ಅವ್ರದ್ದು ನಿಸ್ಸಹಾಯಕತೆ ಅಷ್ಟೇ. ಒಬ್ಬ ಸಚಿವೆಯಾಗಿ ಇವತ್ತು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿನ ಕೊಡೋದಕ್ಕೆ ಅವ್ರ ಕೈಲಾಗ್ದೇನೆ ಇವತ್ತು ಮಹಿಳಾ ಕಾರ್ಡ್ ಪ್ಲೇ ಮಾಡೋದಕ್ಕೆ ಹೋಗ್ತಾರೆ ಅಂತಂದ್ರೆ ಕೆಲವೊಂದ್ಸಲ ನಾನೇ ಕಿತ್ತೂರು ರಾಣಿ ಚೆನ್ನಮ್ಮನ ನಂತರ ಅವತಾರ ಅಂತೇಳಿ ಹೇಳ್ಕೊಳ್ಳುವಂತ ದೊಡ್ಡ ಮಾತನ್ನು ಹೇಳ್ತಾರೆ. ಇನ್ನೊಂದು ಕಡೆ ಕೈಲಾಗದೇ ಇರುವಂತ ಒಂದು ಪರಿಸ್ಥಿತಿ ಐತೆ. ಇವತ್ತು ಒಬ್ಬ ಮಹಿಳೆ ಅನ್ನುವಂತ ಮಾತನ್ನು ಉಪಯೋಗಿಸ್ತಾರೆ ಅಂತಂದ್ರೆ ಒಬ್ಬ ಸಚಿವೆಯಾಗಿ ಇವತ್ತು ಮಹಿಳಾ ಕಾರ್ಡ್ ಅವ್ರು ಪ್ಲೇ ಮಾಡ್ತಾ ಇದ್ದಾರೆ. ಅಂದ್ರೆ ಜನರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಕೈಲಾಗದೆ ಮೋಸ ಮಾಡ್ತಾ ಮಹಿಳಾ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತಂದ್ರೆ ಮಹಿಳೆಯರೇ ಅವ್ರಿಗೆ ಬುದ್ಧಿ ಕಲಿಸ್ತಾರೆ ಅಷ್ಟೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವಯಂ ಘೋಷಿತ ರಾಣಿ ಚೆನ್ನಮ್ಮ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಗ್ಯಾರಂಟಿಗಳನ್ನ ಕೊಡೋದಕ್ಕೆ ಇವ್ರ ಕಡೆಯಿಂದ ಆಗ್ತಾ ಇಲ್ಲ. ಇಂಥವರು ಏನೇನೋ ಹೇಳ್ತಾರೆ, ಏನೇನೋ ಮಾತಾಡ್ತಾರೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಜನಾರ್ದನ್ ರೆಡ್ಡಿ ಕಿಡಿಕಾರಿದ್ದಾರೆ. ಹೆಬ್ಬಾಳ್ಕರ್ ವಿರುದ್ಧ ಜನಾರ್ದನ್ ರೆಡ್ಡಿ ವಾಗ್ದಾಳಿಯನ್ನು ನಡೆಸಿರುವಂತದ್ದು. ಇವರು ಸ್ವಯಂ ಘೋಷಿತ ರಾಣಿ ಚೆನ್ನಮ್ಮ. ಒಬ್ಬ ಸಚಿವೆಯಾಗಿ ಗ್ಯಾರಂಟಿ ಕೊಡೋದಕ್ಕಾಗ್ತಾ ಇಲ್ಲ. ಗ್ಯಾರಂಟಿ ಕೊಡೋದಕ್ಕಾಗದೆ ಮಹಿಳಾ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಯಂ ಘೋಷಿತರಾಗಿ ಅವರಿಗೆ ಅವರೇ ನಾನು ರಾಣಿ ಚೆನ್ನಮ್ಮ ಅಂತಾನು ಹೇಳ್ಕೊಂತಾರೆ. ಮತ್ತೆ ಮಹಿಳಾ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತಂದ್ರೆ ಅವ್ರದ್ದು ನಿಸ್ಸಹಾಯಕತೆ ಅಷ್ಟೇ. ಒಬ್ಬ ಸಚಿವೆಯಾಗಿ ಇವತ್ತು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿನ ಕೊಡೋದಕ್ಕೆ ಅವ್ರ ಕೈಲಾಗ್ದೇನೆ ಇವತ್ತು ಮಹಿಳಾ ಕಾರ್ಡ್ ಪ್ಲೇ ಮಾಡೋದಕ್ಕೆ ಹೋಗ್ತಾರೆ ಅಂತಂದ್ರೆ ಕೆಲವೊಂದ್ಸಲ ನಾನೇ ಕಿತ್ತೂರು ರಾಣಿ ಚೆನ್ನಮ್ಮನ ನಂತರ ಅವತಾರ ಅಂತೇಳಿ ಹೇಳ್ಕೊಳ್ಳುವಂತ ದೊಡ್ಡ ಮಾತನ್ನು ಹೇಳ್ತಾರೆ. ಇನ್ನೊಂದು ಕಡೆ ಕೈಲಾಗದೇ ಇರುವಂತ ಒಂದು ಪರಿಸ್ಥಿತಿ ಐತೆ. ಇವತ್ತು ಒಬ್ಬ ಮಹಿಳೆ ಅನ್ನುವಂತ ಮಾತನ್ನು ಉಪಯೋಗಿಸ್ತಾರೆ ಅಂತಂದ್ರೆ ಒಬ್ಬ ಸಚಿವೆಯಾಗಿ ಇವತ್ತು ಮಹಿಳಾ ಕಾರ್ಡ್ ಅವ್ರು ಪ್ಲೇ ಮಾಡ್ತಾ ಇದ್ದಾರೆ. ಅಂದ್ರೆ ಜನರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಕೈಲಾಗದೆ ಮೋಸ ಮಾಡ್ತಾ ಮಹಿಳಾ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತಂದ್ರೆ ಮಹಿಳೆಯರೇ ಅವ್ರಿಗೆ ಬುದ್ಧಿ ಕಲಿಸ್ತಾರೆ ಅಷ್ಟೇ.